ಎಸ್ ಅಶೋಕ್ ಸರ್, ನೀವೇನು ಹೇಳ್ತೀರಾ? ಒಂದು ಕಾಂಗ್ರೆಸ್ಸು ಫಸ್ಟ್ ಹೇಳಿದ್ದೇನು ಅಂದರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಹೌದು, ಅಧಿಕಾರಕ್ಕೆ ಬಂದ ಕೂಡಲೇ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ವೋಟ್ ಆಗಿದ್ದಾಗ 1,61,00,000 ಕಾಂಗ್ರೆಸ್ಗೆ ಮತ ಬಂದಿತ್ತು. ಅವರಲ್ಲಿ ನೀವು 53 ಲಕ್ಷ ಮುಸಲ್ಮಾನರೇ ವೋಟ್ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. 1,08,00,000 ಜನ ಹಿಂದೂಗಳು ವೋಟ್ ಹಾಕಿದ್ದಾರೆ. ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಫಸ್ಟ್ ದಿವಸನ ಮಾಡಿಕೊಂಡು ತುಷ್ಟೀಕರಣ ಹೆಂಗೆ ಮಾಡಿದ್ರು ಅಂದರೆ, ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರ ಸರ್ಕಾರ, ನಿಮಗೋಸ್ಕರನೇ ಎಲ್ಲ ಯೋಜನೆಗಳು ಅಂತ ಮಾಡಿದ್ರು. ಅವ್ರಿಗೆ ಶಿಕ್ಷಣ ಕೊಡಲಿಲ್ಲ, ಅವ್ರಿಗೆ ಆರೋಗ್ಯದ ಪರಿಸ್ಥಿತಿ ಇಂಪ್ರೂವ್ ಮಾಡಲಿಲ್ಲ, ಮತ್ತು ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡಲಿಲ್ಲ. ಆದರೆ ಈ ಥರ ಗಿಮಿಕ್ ರಾಜಕಾರಣಗಳನ್ನ ಮಾಡಿಕೊಂಡು ಈಗ ಇಲ್ಲಿ ಸಲ್ಲದ ಬ್ಲೇಮ್ ಮಾಡ್ಕೊಳ್ಳೋದು, ಇಲ್ಲಿ ಸಲ್ಲದನ್ನು BJP ಮೇಲೆ ಗೂಬೆ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿಕೊಂಡು ತುಷ್ಟೀಕರಣ ಮಾಡಿದ್ದು ಯಾವಾಗ ಮಾಡ್ಕೊಂಡು ಬರ್ತಾ ಇದ್ದಾರೆ. 2016ರಲ್ಲಿ PFI ಕೇಸಸ್ ಇತ್ತು, 1600 ಜನ ರಿಲೀಸ್ ಮಾಡಿದ್ರು. ಈ DJ ಹಳ್ಳಿ KJ ಹಳ್ಳಿ ರೈಟರ್ಸ್ನ ರಿಲೀಸ್ ಮಾಡಿದ್ರು. ಮೊನ್ನೆ 60 ಕೇಸ್ ಕ್ರಿಮಿನಲ್ ಕೇಸಸ್ನ ವಿತ್ಡ್ರಾ ಮಾಡ್ಕೊಂಡ್ರು ಲಾಸ್ಟ್ 2 ವಾರದಿಂದ. ಇದೆಲ್ಲ ಮಾಡಿ ಏನಾಗ್ತದೆ ಅಂತಂದರೆ, ಇದು ಲಿಂಕ್ ಮಾಡ್ಕೊಳ್ಳಿ. ಒಂದು, ನೀವು ಹೇಳ್ತಾ ಇದ್ದೀರಾ ನಿಮಗಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ ಅಂತ ಹೇಳಿ. ಅದಾದಮೇಲೆ ನೀವು ಅವ್ರಿಗೆ ಯಾವುದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿಲ್ಲ. ಎರಡನೇದು. ಮೂರನೇದು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಈ ರೀತಿ ಕೇಸಸ್ನ ವಿತ್ಡ್ರಾ ಮಾಡ್ಕೊಳ್ತೀರಾ. ಆವಾಗ ಏನಾಗ್ತದೆ, ಕಾನೂನು ಸುವ್ಯವಸ್ಥೆನ ಅವರು ಸ್ವಂತ ಕೈಗೆ ತೆಗೆದುಕೊಂಡು, ಆಮೇಲೆ ಇದನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಂಡು, ಪ್ರತಿಯೊಂದು ವಿಚಾರನೂ ಗ್ರಾಂಟೆಡ್ ಆಗಿ ತೆಗೆದುಕೊಂಡು ಈಗ ಕೋಮು ಗಲಭೆಗೆ ಇಳಿತಾರೆ. ಇದು ರಾಜ್ಯದಲ್ಲಿ ಏನಾದರೆ, ಲಾಸ್ಟ್ ಇಯರ್ ಏನಾಗಿತ್ತು, ಇದಕ್ಕಿಂತ ಮುಂಚೆ ವೆಸ್ಟ್ ಬೆಂಗಾಲಲ್ಲಿ 2023ನಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ವಿ. ರಾಮನ್ ಪ್ರೊಸೆಷನ್ ಹೋಗ್ಬೇಕಾದ್ರೆ ಕಲ್ಲು ತೂರಾಟಗಳಾಯಿತು. ಅದಾದಮೇಲೆ ಲಾಸ್ಟ್ ಇಯರು ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು 5 ಕಡೆಯಿಂದ 6 ಕಡೆ ಕಲ್ಲು ತೂರಾಟಗಳನ್ನು ಗಣೇಶ ವಿಸರ್ಜನೆಯಲ್ಲಾಯಿತು. ಈ ಬಾರಿ ನಾವೇನೋ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಮಂಡ್ಯ ಅಂತ ಒಂದು ಜಾಗದಲ್ಲಿ ಎಲ್ಲಿ ಬೆರಳೆಣಿಕೆಯಷ್ಟು ಮುಸಲ್ಮಾನರಿದ್ದಾರೆ, ಬೆರಳೆಣಿಕೆ ಇರೋದಲ್ಲಿ ಮಂಡ್ಯದಲ್ಲಿ, ಆ ಮಂಡ್ಯದಲ್ಲಿ ಬೆರಳೆಣಿಕೆಯಷ್ಟು ಇರ್ತಕ್ಕಂಥ ಮುಸಲ್ಮಾನರು ಇದು ನಮ್ಮ ಧ್ವಜಾರೋಹಣ ಏನಿತ್ತು ಕೆರಗೋಡಲ್ಲಿ, ಮತ್ತು ನಂತರದಲ್ಲಿ ನಾಗಮಂಗಲದಲ್ಲಿ, ಈಗ ಈ ರೀತಿ ಆಗುತ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಕುಮ್ಮಕ್ಕೆ ಎಲ್ಲಿಂದ ಕೊಟ್ಟಿದ್ದಾರೆ? ಎಷ್ಟು ಜನ PFI ಅವರಿದ್ದಾರೆ? ಎಷ್ಟು ಜನ DJ ಹಳ್ಳಿ KJ ಹಳ್ಳಿ ರೈಟರ್ಸ್ ಇದ್ದಾರೆ ಇದರಲ್ಲಿ? ಎಷ್ಟು ಜನ ಈ 60 ಕ್ರಿಮಿನಲ್ ಕೇಸಸ್ ವಿತರಣೆ ಮಾಡ್ಕೊಂಡ್ರಲ್ಲ ಅವ್ರು ಎಷ್ಟು ಜನ ಇದ್ದಾರೆ? ಇದನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳೋದನ್ನು ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು, ಅಥವಾ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಬೇಕಾಗಿತ್ತು, ಅಥವಾ ಅಲ್ಲಿನ ಶಾಸಕರು ಯಾರು ಕಿಂಗ್ ಪಿನ್ ಇದ್ದಾರೆ, ಶಾಸಕರು ಕೆಸಿನೋಗಳನ್ನ ಮಹಾರಾಜರು ಯಾರಿದ್ದಾರೆ, ಆ ಕಸಿನೋಗಳ ಮಹಾರಾಜರು ಹೋಗಿ ಲಂಡನಲ್ಲಿ ಕೂತಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾರೋ ಗೊತ್ತಿಲ್ಲ, ಯಾವ ಕಸಿನೋದಲ್ಲಿ ಇದ್ದಾರೋ ಅಥವಾ ಇಲ್ಲ ಗೊತ್ತಿಲ್ಲ ನನಗೆ. ಆದರೆ ಆ ಕಸಿನೋ ಮಹಾರಾಜರು ಹೇಳ್ತಾರೆ, ಅಲ್ಲಿ BJPಯವ್ರನ್ನ ಬ್ಲೇಮ್ ಮಾಡ್ತಾರೆ. ಇವರು 3 ಜನಕ್ಕೆ, ಮುಖ್ಯಮಂತ್ರಿಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಮತ್ತು ಇವರು. ಅಲ್ಲಿ ಘಟನೆ ನಡೀತಾ ರಾತ್ರಿ ನಡೆದಿದೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ವೆದರ್ ನಾಗಮಂಗಲ ಇರ್ಬೋದು ಮತ್ತು ಈ ಇನ್ಸಿಡೆಂಟ್ ಇರ್ಬೋದು, ಅಲ್ಲಿ ಹೋಗಲೇ ಇಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ ಮಹಾರಾಜರು. ಅಂದರೆ ಈ ಮೈಂಡ್ ಸೆಟ್ ಏನಿದೆ ಫಿಕ್ಸ್ ಮಾಡಿಬಿಡೋದು, BJP ಅವ್ರನ್ನ ಫಿಕ್ಸ್ ಮಾಡಿಬಿಡೋದು, ಹಿಂದೂಗಳನ್ನ ಫಿಕ್ಸ್ ಮಾಡಿಬಿಡೋದು, ಯಾರೋ ಒಂದು 21 ಜನನ ಅರೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ. ಸ್ವಾಮಿ, ಒಂದು ನೈತಿಕತೆ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು ನೈತಿಕತೆ ಇರಬೇಕು. ಆ ನೈತಿಕತೆ ಇದ್ಕೊಂಡ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಏನು ಘಟನೆ ನಡೆದಿದೆ, ಫಸ್ಟ್ ಆಫ್ ಆಲು ಕಲ್ಲು ಸಣ್ಣ ಕಲ್ಲಲ್ಲ, ಇದು ಜಲ್ಲಿ ಕಲ್ಲಲ್ಲ, ಒಂದು ಬೋಟ್ರಸ್ ಕಲ್ ಸೈಜ್ ಕಲ್ ತಗೊಂಬಂದು ಹೊಡಿತಾರೆ ಅಂತ ಹೇಳಿದ್ರೆ ನೀವು ಏನ್ರಿ ಮಾಡ್ತಾ ಇದ್ರಿ ಸರ್ಕಾರ? ಅಲ್ಲ, ಇವ್ರ ತಯಾರಿ ಹೇಳಿ ಸರ್. ಅಲ್ಲ, ಒಂದು ತಯಾರಿ. ಇಂಟೆಲಿಜೆನ್ಸ್ ಅವ್ರು ಏನ್ ಮಾಡ್ತಾ ಇದ್ರು, ಇಂಟೆಲ್ ಆಫೀಸರ್ಸ್ ಏನ್ ಮಾಡ್ತಾ ಇದ್ರು ಅಲ್ಲಿ ಮಂಡ್ಯದಲ್ಲಿ, ಆಮೇಲೆ ಅಲ್ಲಿ SP ಏನ್ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಬಿಡಿ ಅವರೆಲ್ಲ ಸಂಕ್ಷೇಮವಾಗಿದ್ದಾರೆ, ಅವರೆಲ್ಲ ಒಂದ್ ಕಡೆಗೆ ಇರ್ಲಿ. ನೀವು ಆ ಮಂಡ್ಯದ ಮದ್ದೂರಿನ ಒಬ್ಬ ರಾಜಕಾರಣಿ ಇದ್ದೀರಲ್ಲಪ್ಪ, ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದೀರಲ್ಲ, ಆಯ್ತಾ, ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ನಿಮಗೆ ಗೊತ್ತಿಲ್ವಾ? ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ನಮ್ಮ ಮಂಡ್ಯ ಮತ್ತು ಹಾಸನನ ಒಂದು ಲ್ಯಾಬೋರೇಟರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ. ಏನು ಲ್ಯಾಬೋರೇಟರಿ ಅಂತ ಹೇಳಿದ್ರೆ, ಯಾವ ರೀತಿ ಕಡಿಮೆ ಜನಸಂಖ್ಯೆ ಇದ್ರೂ ಸಹ ನಾವು ಹೊರಗಡೆಯಿಂದ ಕರ್ಕೊಂಬಂದು ಒಂದು ರ್ಯಾಡಿಕಲೈಸೇಷನ್ ಮಾಡಬಹುದು ಅಂತ ಹೇಳಿ ಒಂದು ಲ್ಯಾಬೋರೇಟರಿ ಮಾಡಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ. ಇದೇ ನಾನು ಪ್ರೂವ್ ಏನಂತಂದ್ರೆ, ನಾವು ಗಜ್ವಾಯ ಇಂದಿಗೆ ನಾವು ಇದನ್ನ ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂತಹ ಒಂದು ಮೆಸೇಜ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಟೋಟಲ್ ಇದರಲ್ಲಿ ಈ ಸರ್ಕಾರ, ಯಾವ ಕಾಂಗ್ರೆಸ್ ಸರ್ಕಾರ ತನ್ನ ನೀತಿಗೆಟ್ಟಿದೆ, ನೈತಿಕತೆಗೆಟ್ಟಿದೆ ಮತ್ತು ಕಾನೂನು ಸುವ್ಯವಸ್ಥೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಇಂತಹ ಒಂದು ಜನ ಏನಿದ್ದಾರೆ, ಇಂಥವರು ಈ ಕಾನೂನು ಸುವ್ಯವಸ್ಥೆನ ಒಂದು ಕೋಮಿನ ಕೈಯಲ್ಲಿ ಕೊಟ್ಬಿಟ್ಟಾರೆ. ಎಸ್, ಆ ಕೋಮು, ಆ ಕಾನೂನು ಸುವ್ಯವಸ್ಥೆ ಹೆಂಗಿದ್ರು ಕೇಸಸ್ ವಿತ್ಡ್ರಾ ಆಗತ್ತಲ್ಲ.
ಈಗ PF ಆಯಿತು, DJ ಹಳ್ಳಿ ಆಯಿತು, ಮತ್ತು 60 ಕ್ರಿಮಿನಲ್ ಕೇಸಸ್ ನಮ್ಮ ಮೇಲೆ ವಿತರಣೆ ಆಗುತ್ತೆ. ನಾವು ಯಾಕೆ ಹೋಗ್ಬಾರ್ದು? ನಾವು ಯಾಕೆ ಕಲ್ಲು ಹೊಡಿಬಾರ್ದು? ಈ ಲ್ಯಾಬೋರೇಟರಿ ನಿರ್ಧಾರ ಇದಕ್ಕೆ ಮುಂದೆ ಬರೋಂಗಾಯ್ತಾ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ. ಈ ನಿರ್ಧಾರಗಳಿಂದ ಜೊತೆಗೆ ಈ ಲ್ಯಾಬೋರೇಟರಿ ಪ್ರೋಸೆಸ್ ಏನಿದೆ ಇದನ್ನು ಲಿಂಕ್ ಮಾಡ್ಕೊಳ್ಳಿ. ಈ ಪ್ರೋಸೆಸ್ಸಲ್ಲಿ ಏನಿದೆ ಇದರಿಂದಾಗಿ ಈ ಯಾರ್ಯಾರು ಕಾನೂನು ಸುವ್ಯವಸ್ಥೆ, ಮುಂಚೆನೇ ಒಬ್ಬ ಮೌಲ್ವಿ ಹೇಳಿದ್ದಾರೆ ಏನು ಅಂದರೆ, ನಮ್ಮಲ್ಲಿ ಒಂದು ಟೂಲ್ ಇದೆ, ರೇಪ್ ಅಂಡ್ ಮರ್ಡರರ್ ಅವರ್ ಟೂಲ್ಸ್ ಅಂತ ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ ಆಯ್ತಾ, ಅವ್ರು ಹೇಳ್ತಿರ್ತಕ್ಕಂಥದ್ದು. ಅಂದರೆ ಈ ಕಾನೂನು ಸುವ್ಯವಸ್ಥೆ ನಾವು ಬ್ರೇಕ್ ಮಾಡ್ತೀವಿ, ಆವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ನಮ್ಮ ಮೇಲೆ ವಿತ್ಡ್ರಾ ಮಾಡ್ಕೊಳ್ತಾರೆ ಅಷ್ಟೇ. ಆಮೇಲೆ ಪಾಪ ನನ್ನ ಸ್ನೇಹಿತರು ಹೇಳ್ತಾ ಇದ್ರು BJP ಅವರು ಅಂತ, ಫಸ್ಟು ತಮಾಷೆ ಮಾಡಬೇಡಿ ಆಯ್ತಾ, ನಮ್ಮ ಸರ್ಕಾರ ಇಲ್ಲ. ತಮಾಷೆ ಅಲ್ಲ. ದಯವಿಟ್ಟು ಅವ್ರು ಮಾತಾಡಕ್ ಬಿಡಿ, ಆಮೇಲೆ ಒಂದು ಹೇಳ್ತೀನಿ ಕೇಳಿ ನೋಡಿ. ಇವ್ರಿಗೆ ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯನವ್ರಿಗೆ ಆಗಲಿ, ಆಮ್ ಆದ್ಮಿ ಪಾರ್ಟಿಯವ್ರಿಗೆ ಆಗಲಿ, BJP ಸಿದ್ಧಾಂತನ ನೀವು ಓದಿಲ್ಲ ಅಂದ್ರೆ ಓದಿಲ್ಲ ಅಂತೇಳಿ ಸರ್. ನಿಮ್ ನಾವೆಲ್ಲ ಸಿದ್ಧಾಂತ ಓದ್ಕೊಂತೀವಿ. ಈಗ ನಾನೇ ಕಾಂಗ್ರೆಸ್ ಸಿದ್ಧಾಂತನ 7 ಬಾರಿ ಬೆಂಕಿ ಹಚ್ಚಿ ಬಂದ್ರೆ ಇವಾಗ ಮಂಡ್ಯ ರವೀಶ್ ಅವರೇ, ಲೆಟ್ ಹಿಮ್ ಕಂಪ್ಲೀಟ್. ನೀವು ಕಳ್ರು ಬರೀ ಭ್ರಷ್ಟಾಚಾರ ಮಾತಾಡಕ್ ಬಿಡಿ, ಆರಾಮಾಗಿ ಫಸ್ಟ್ ಸೌಜನ್ಯ ಮಾತಾಡೋದು ಕಲ್ತ್ಕೊಳ್ಳಿ. ಕೂಚಾಡಕ್ ಬರೋದು ನಮಗೂ ಬರುತ್ತೆ. ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ನಾನು ಅವ್ರು ಮಾತಾಡ್ಬೇಕಾದ್ರೆ ಇಂಟರ್ಪ್ರಿಟ್ ಮಾಡಿದೆ. ನೀವು ಆಮೇಲೆ ಅವ್ರು ಹೇಳಿದಾಗ ನಾನು ಹೇಳ್ದಾಗ ಸೈಲೆಂಟ್ ಆದೆ ಆಯ್ತಾ. ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಸೌತ್ ಕೆನರಾದಲ್ಲಿ ಬೆಂಕಿ ಇಟ್ರು, ನಿಮ್ಗೆ ಗೊತ್ತೇ ಇಲ್ಲ ವಿಚಾರ. ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಅಂದರೆ, ಅಲ್ಲಿ ಯಾವ ರೀತಿ ಕೋಸ್ಟಲ್ ಕರ್ನಾಟಕದಲ್ಲಿ ಮರ್ಡರ್ಸ್ ಆಗ್ತಾ ಇದೆ, ಅದು PFI ಅಂತ ಹೇಳ್ಬಿಟ್ಟು ಈಗಾಗಲೇ ಇಂಟೆಲ್ ಇದೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, ಯಾರು ಯಾವುದರಿಂದ ಮೇಲೆ ಬಂದರು ಅನ್ನೋದನ್ನ ಗೊತ್ತಿದೆ. ಯಾವ ರೀತಿ ಅಸ್ಸಾಂ ಗಣ ಪರಿಷತ್ತು ಮುಂದೆ ಬಂದು ಆಯ್ತಾ, ಯಾವ ರೀತಿ ಮೈಗ್ರೇಷನ್ ಏನು ಮಾಡಿಲ್ಲ, ನೀವು ಕರಪ್ಷನ್ ಏನು ಮಾಡಿಲ್ಲ. ಕರಪ್ಷನ್ ಇಂದ PFIಗೆ ನಿಮ್ಮ ಪಕ್ಷ JDS ಹೆಂಗ್ ಬೆಂಬಲ ಕೊಟ್ಟಿತ್ತು ಒಂದು ಟೈಮ್ ಅಂತ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ರಿಯಾಲಿಟಿ ಬಯಲರ್ ಹಂಗೆ ಆಗೋದು. ನಾನು ಒಪ್ಕೊಳ್ಳೋಕ್ಕಾಗಲ್ಲ. JDS ಇಂದ ಬಂದಿಲ್ಲ. ಅಲ್ಲ, ನಿಮ್ಮ ಅಂಗಪಕ್ಷ ಜೊತೆಲಿ ಇಟ್ಕೊಂಡಿದ್ದೀರಲ್ಲ, ಅವರು ಕೇಳಿ ಇಲ್ಲ ಸ್ವಾಮಿ, ಅವ್ರು ಹೇಳೋದಕ್ಕೆ ನೋಡಿ, ಐ ವಿಲ್ ನಾಟ್ ಡೂ ಡಿಬೇಟ್ ವಿತ್ ಸಚ್ ಕೈಂಡ್ ಆಫ್ ಪೀಪಲ್. No, you please finish. ನಿಮ್ದು ಮುಗಿಸಿ. You are capable to argue or capable to debate or not. They are talking about PFI. Sorry, PFI ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು I want to complete it. I want to ಹೇಗೆ ಬಂದು ಆರ್ಮಿ ಅವರು ಒಂದು ನಿಮಿಷ, ನಾನು ಐ ವಾಂಟ್ ಟು ಕಂಪ್ಲೀಟ್ ಇಟ್. ಆಫ್ಟರ್ ದಟ್ ನೀವೇನೇನು ಮಾತಾಡ್ತೀರಾ ನಿಮ್ಮ ಟೈಮಲ್ಲಿ ಮಾತಾಡ್ತೀರಾ. ನೋಡಿ, ಕೋಸ್ಟಲ್ ಕರ್ನಾಟಕದಲ್ಲಿ ಏನಾಯಿತು, ಅದು ಒಂದು ಈಗಾಗಲೇ ವರದಿ ಇದೆ ಆಯಿತಾ, ಯಾವ ರೀತಿ ಅಲ್ಲಿ ಮಾಸ್ ಮರ್ಡರ್ಸ್ ನಡೀತಾ ಇದೆ. ಅದಕ್ಕೆ ಯಾರು ಕಾರಣ? PFI ಮೇಲೆ ವಿತ್ಡ್ರಾ ಮಾಡ್ಕೊಂಡಿದ್ದಂಥ ಕೇಸಸ್ ಏನಿದೆ ಇದಕ್ಕೆ ಲೀಡ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳಿದ್ದಾರೆ. ಈಗ ನಾನು ಆಗಲೇ ಹೇಳಿದ್ದು, ಮಂಡ್ಯ ಮತ್ತು ಹಾಸನ ಲ್ಯಾಬೋರೇಟರಿ ಮಾಡಿಕೊಂಡು ಯಾವ ರೀತಿ ಹೊರಟಿದ್ದಾರೆ, ಸರ್ಕಾರ ಅದಕ್ಕೆ ಕಡಿವಾಣ ಹಾಕಬೇಕು. ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ಗೆ ಹೋಗೋದು ಬಿಟ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಇಲ್ಲಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಗಲಾಟೆ ಅಂದರೆ ಅರ್ಥ ಏನು ಅಂದರೆ, ಇವ್ರಿಗೆ ಬರೀ ಏನು ಅಂದರೆ ಅಲ್ಲಿ ಏನೋ ಒಂದು ನಡೀತಾ ಇದೆ, BJP ಬ್ಲೇಮ್ ಮಾಡೋಣ, ಹಿಂದೂಗಳನ್ನ ಬ್ಲೇಮ್ ಮಾಡೋಣ. ನಮ್ಮ ವೋಟ್ ಬ್ಯಾಂಕು ಏನು, ಒಂದು ಮುಸಲ್ಮಾನರ ವೋಟ್ ಬ್ಯಾಂಕ್ ಇದೆ, ಜಾತಿಗಳನ್ನ ಹೊಡೆದ್ಬಿಡೋಣ, ಆ ಜಾತಿಗಳನ್ನ ಹೊಡೆದ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗ್ತೀನಿ, ನಂಗೆ ಮತ ಹಾಕ್ಬಿಡ್ತಾನೆ ಅಂತ ಅನ್ಕೊಂಡಿದ್ದಾರೆ. ಹಗಲು ಕನಸು ಏನು ಕಾಣ್ತಿದ್ದೀರಾ ಕಾಂಗ್ರೆಸ್ಸಿಗರೇ? ಹಗಲು ಕನಸು ಏನು ಕಾಣ್ತಿದ್ದೀರಾ? ನಿಮಗೆ ನಿಮ್ಮ ಸೋಲು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕಾಣಿಸ್ತಾ ಇದೆ, ಎದುರುಗಡೆ ಕಾಣಿಸ್ತಾ ಇದೆ.